ಸರ್ ನಿಜವಾಗ್ಲೂ ಕೇಳ್ಕೊಂಡಿದ್ದೀನಿ ಎಮ್ಮ ಆಫೀಸರ್ಗೆ ಬಿಡ್ರಿ ಒಂದು ವಾರ ಆಗ್ಲಿ ಆ ಕಡೆ ಬೀಡಿದೆ ಹಾಕೊಳ್ರಿ ತೆನೆ ಕೊಯ್ಕೊಂಡು ನಾನೇ ಎತ್ತಿಸ್ತೀನಿ ಅಂದ್ರೂ ಬಿಟ್ಟಿಲ್ಲ. ಹಂಗೆ 4 JCBಗಳನ್ನ ಕರ್ಕೊಂಡು ಬಂದು ಎಲ್ಲ ಇದು ಮಾಡಿಬಿಟ್ರಿ ಸರ್. ನಿಜವಾಗ್ಲೂ ಎಷ್ಟು ಕೇಳ್ಕೊಂಡ್ರು ಪೊಲೀಸ್ ಅವ್ರು ಬಂದು ನಮಗೆ ಬೈತಾರೆ, ಆಚೆ ಹೋಗು, ಏನ್ ಮಾತಾಡಿ ಏನ್ ಪ್ರಯೋಜನ ಮಾಡ್ತೀಯ, ಎಕರೆಗಳಿಗೆ ಹೋಗಿದೆ, ಇದೇನಿದು, ನೀನೇ ಹೋಗು ಆಚೆ ಅಂತ ಹೋಗ್ತಾ ಕಳಿಸ್ತಾರೆ ಸರ್ ಪೊಲೀಸ್ ಅವ್ರು ನಮ್ಗೆ. ಯಾರು JCB ತಗೊಂಡ್ಬಂದಿರೋದು? ಫಾರೆಸ್ಟ್ ಅವರು ಸರ್, ಫಾರೆಸ್ಟ್ ಅವರು ಸರ್. ಬಿಟ್ಟಿಲ್ಲ ಸರ್, ಆಗಿದೆ ನಮ್ಮ ಮಾವನಿಗೆ. ಇಲ್ಲ ನಮ್ಮದಿದು ಫಾರೆಸ್ಟ್ ಇದು. ನೀವು ಹೋಗಿ ಆಚೆ ಅಂತ ನಮ್ಮನ್ನ ತುಳ್ಳಿ ಬಿಟ್ಟು 4 JCBಗಳು ತಗೊಂಡ್ಬಂದು ರಾಗಿತೇನೆ. ಇನ್ನೊಂದು ವಾರ ಕಟ್ ಮಾಡ್ಬೇಕು ಕೇಳ್ಕೊಂಡಿದ್ದೀನಿ. ಕಟ್ ಮಾಡ್ಬಿಟ್ಟು ನಾನ್ ತೆಗಿಸ್ತೀನಿ ಅಮ್ಮ ಬೌಂಡ್ರಿ, ನಾನ್ ನನ್ನ ದುಡ್ಡಿಂದ ತೆಗಿಸ್ತೀನಿ, ಆ ಕಡೆ ತಗೊಳ್ಳಿದ್ರೆ ಇಲ್ಲ ಅಂದ್ರೆ ಇಲ್ಲ, ನೀನ್ ಆಚೆ ಹೋಗ್ತಾ ಇರು, ಇದ್ ಮಾಡ್ತೀವಿ ನಾವು ಅಂತಿದೆ. ಎಲ್ರು ನಕ್ಕೊಂಡು 4 JCBಗಳನ್ನ ಕರೆಸ್ಬಿಟ್ಟು ಇದು ಜುಳ್ಮ ಮಾಡಿಸ್ಬಿಟ್ಟು ಇದು ಮಾಡ್ಬಿಟ್ರಿ ಸರ್. ನಗ್ತಾರೆ ಸರ್ ಅವರು, ನಮ್ಮನ್ನ ನೋಡಿ ನಗ್ತಾರೆ. ನಾನು ಕೋಲ್ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಬೇಡಪ್ಪ, ಒಂದು ವಾರ ಇದೆ, ನನಗೆ ಅಜ್ಜಂದ್ರಿ ಇದ್ದಾರೆ ಇಬ್ರು, ಇದನ್ನೇ ಬೆಳ್ಕೊಂಡಿರೋದು ನಾನು. ವಂಶೋದಯ ಆಸ್ಪತ್ರೆಯಲ್ಲಿ 24/7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಕಟ್ ಮಾಡ್ತೀನಿ ಅಂದ್ರೆ ನಗ್ತಾರೆ ಸರ್, ಪೊಲೀಸರು ನಗ್ತಾರೆ, ಇವರು ಫಾರೆಸ್ಟ್ ಅವರು ನಗ್ತಾರೆ. ಹೋಗಿ ಆಚೆ ಅಂತ ಹೇಳ್ತಾನೆ ಅವ್ ಫಾರೆಸ್ಟ್ ಅವ್ನು. ನನ್ನ ಮಗನ ಅಷ್ಟಿದೆ ವಯಸ್ಸು ಅವನಿಗೆ, ಹೋಗಿ ಆಚೆ ಅಂತ ಕೇಳ್ತಾನೆ ಅವನು. ಹೋಗಿ ಆಚೆ, ನೀನು ಆಚೆ ಹೋಗಿ, ನಮ್ದು ಫಾರೆಸ್ಟ್ ನಮ್ದು ಹೋಗು ಅಂತ. ಉಳುಮೆ ಮಾಡೋವರೆಗೂ ಬಿಟ್ಟಿಲ್ಲ ಸರ್. ನಿಜವಾಗ್ಲೂ ಉಳುಮೆ ಮಾಡಿಸ್ಬಿಟ್ಟು ಏನ್ ಬಂತು ಸರ್ ಅವ್ರಿಗೆ, ಏನ್ ಬಂತು? ಇವಾಗ ಆ ಕಡೆ ಎಲ್ಲ ಮಾಡ್ಲೇ ಇಲ್ಲ, ಹಂಗೆ ಬಿಟ್ಟಿದ್ದಾರೆ. ಬೆಳೆನು ಒಂದು ವಾರ ಕೊಡಿ ನಮಗೆ ಟೈಮ್ ಅಂದ್ರೆ ಕೊಟ್ಟಿಲ್ಲ ಸರ್. ಇನ್ ಹೆಂಗ್ ಸರ್ ನಾವು ಆ ಕಡೆ ಬದುಕೋದು? ರಾತ್ರಿ ಎಲ್ಲ ಯಾವತ್ತು ಮಾಡಿದ್ವಿ ತೆರವುಗೊಳಿಸಿದ್ದು? ಒಂದು 5-6 ದಿನ ಆಯ್ತು. ಏನಮ್ಮ ನಿಮ್ಮ ಹೆಸರು? ಶೋಭಾ ಸರ್ ನನ್ನ ಹೆಸರು. ಅತ್ತೆ ಮಾವ ಮುದುಕ ಸರ್. ನಿಜವಾಗ್ಲು 70 ವರ್ಷ ಆಗಿದೆ, ನಡಿಯಕ್ಕಾಗಲ್ಲ. ಅವ್ನ ಇಟ್ಕೊಂಡು ನಾನು ನಿಜವಾಗ್ಲು ನನ್ನ ಮಕ್ಕಳಿಗೆ ಆಕ್ಸಿಡೆಂಟ್ ಆಗ 6 ವರ್ಷ ಆಯ್ತು ಸರ್. ಈ ಸರ್ತಿನೇ ಸರ್ ನಾನು ಬೆಳೆ ಮಾಡ್ಕೊಂಡಿದ್ದು. ಕೇಳ್ಕೊಂಡ್ರು ಬಿಟ್ಟಿಲ್ಲ ಸರ್ ಅವರು. ಏನೋ ಒಂದಷ್ಟು ನುಡ್ಕೊಂಡು ನಮ್ಗೆ ಒಂದು 10 ದಿವಸ ಟೈಮ್ ಕೊಡಿ ಅಂದ್ರೂ ಬಿಟ್ಟಿಲ್ಲ ಅವರು. ಇದು ನಮ್ಮದು ಅಂತಾನೆ ತೊಳ್ತಾರೆ ಸರ್. ಎಷ್ಟು 100 ಜನ ಬರ್ತಾರೆ ಸರ್ ಪೊಲೀಸ್ ಅವರು, ಫಾರೆಸ್ಟ್ ಅವ್ರ ಹಿಂದೆ. ಏನಿದೆ ಏನೋ ಅವ್ರಿಗೆ ಗೊತ್ತಿಲ್ಲ ಸರ್. ನಮ್ಮ ಮಿಸಸ್ ಅರೆಸ್ಟ್ ಮಾಡಕ್ ಬಂದ್ರು, ಪೊಲೀಸ್ ಅವರು ಫೋನ್ ಮಾಡಿ ಕರೆಸಿ ಫಾರೆಸ್ಟ್ ಅವ್ರು ಅರೆಸ್ಟ್ ಮಾಡಕ್ ಬಂದ್ರು ನಮ್ಮನ್ನ. ನಡೀರಪ್ಪ ಬರ್ತೀವಿ ಅಂತ ಹೇಳಿ 6 ವರ್ಷದಿಂದ ಬೆಳೆ ಮಾಡಿಲ್ಲ ಸರ್. ಈ ಸರ್ತಿನೇ ಮಾಡ್ತೀವಿ ಸರ್ ಬೆಳೆ. ಈ ಸರ್ತಿ ಮಾಡಿದಕ್ಕೆ ಅವ್ರ ಹಂಗ್ ಮಾಡ್ಕೊಂಡು ಹೋದ್ರು ಸರ್. ರಾತ್ರಿ ಎಲ್ಲ ಗುಡ್ಸಾಕಿದೀವಿ ಸರ್. ಜಿಂಕೆಗಳು, ಹಂದಿಗಳು ಬರ್ತವೆ, ಸಾಯಂಕಾಲ ಆದ್ರೆ ನವಿಲಿಗಳು ಕೂಡ ಹೋಗ್ತೀವಿ, ಅದೇ ಕೆಲಸ ಕಾವಲು ಸರ್. ನಿಜವಾಗ್ಲು ಫಾರೆಸ್ಟ್ ಅನ್ನೋದಿಲ್ಲ, ಭಯ ಇಲ್ಲ. ಅವುಗಳು ಏನ್ ಕಚ್ಚುತ್ತವೆ ಅಂತಿಲ್ಲ. ಬೆಳೆ ಮಾಡಿದೀವಿ, ತಗೋಬೇಕು ನಮ್ಗೆ, ಅದನ್ನೇ ನಾವು ಜೀವನ ಮಾಡೋದು. ಮುದ್ದೆ ತಿನ್ನೋದು ನಾವು, ಇವ್ರೇನು ತಿನ್ನಲ್ಲ ಪೊಲೀಸ್. ಕೇಳಿದ್ದೀನಿ ಸರ್, ಅವ್ರ ಬಂಗಾರ ಬೆಳ್ಳಿ ಎಷ್ಟು ಮಾಡಿದ್ರು ಕೇಳ್ಕೊ. ಆಫೀಸರ್ ಅಮ್ಮ ಏನ್ ಮೇಲ್ಗಡೆಯಿಂದ ಬಂದ್ಬಿಟ್ಟಿದ್ದಾಳೆ ಏನೋ ಸರ್. ನಿಜವಾಗ್ಲು ಆ ಅಮ್ಮ ರೈತರ ಮಗುನ ಅಲ್ವಾ, ಅವಳೆ ಊಟ ಮಾಡ್ತಾಳೆ ಇಲ್ಲ ಮೇಡಮ್ ಅಂತ ಗೊತ್ತಿಲ್ಲ. ಅದ್ ಏನ್ ಓದಿ ಬಂದಿದ್ದಾಳು. ಅಷ್ಟು ಬೆಳೆನ ಯಾರಾದ್ರೂ ಅಷ್ಟು ಉದ್ದ ಇದೆ ಬೆಳೆ ಹಾಳು ಮಾಡ್ತಾರ? 10 ದಿವಸ ಟೈಮ್ ಕೊಡಿ ಅಂದ್ರೂ ಕೊಟ್ಟಿಲ್ಲ ಅಮ್ಮ. ಏನ್ ಅವ್ರಿಗೇನ್ ಸಂಬಳ ಅವ್ರಿಂದಾನೇ ಬಂದ್ಬಿಡುತ್ತೆ. ನಾವು ರೈತರಿಂದಾನೇ ಎಲ್ಲ ಮಾಡಿ ಕೊಡಲ್ವಾ? ಅವ್ರು ತಿನ್ನಲ್ವಾ? ತಿಂಗಳಿಗೆ 3 ಹೊತ್ತು ತಿಂತಾರೆ ಊಟ. ಏನ್ ಮಾಡಿದ್ರು ಇಲ್ಲ ಸರ್, ಉಳುಮೆ ಮಾಡ್ಕೊಳ್ಳೋದು ಹೋಗ್ತಾ ಇರೋದು. ಮನವಿ ಮಾಡ್ಬಿಟ್ಟು ಅಲ್ಲಿ ಕರ್ಕೊಂಡ್ ಬರ್ತೀವಿ, ಮೀಟಿಂಗ್ ನಡೀತಿದೆ. ಈ ಕಡೆ ಬಂದ್ಬಿಡಮ್ಮ. ಇಲ್ಲ, ಒಂದು ಸೆಕೆಂಡ್ ಅಷ್ಟೇ.